ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮೋದಿಜಿ ಹೇ ತೋ ಮುಮ್ಕಿನ್ ಹೇ. ಮೋದಿಜಿ ಇದ್ರೆ ಏನು ಬೇಕಾದರೂ ಆಗುತ್ತೆ. ಎಂಥ ಮಜಾ ನೋಡಿ. ಹಿಂದೆಲ್ಲ ಇಡೀ ಜಗತ್ತಿನ ದೇಶಗಳ ಜುಟ್ಟು ಹಿಡಿದು ಅಮೆರಿಕ ಆಟ ಆಡಿಸ್ತಾ ಇತ್ತು. ಆದರೆ ಈಗ ಭಾರತವೇ ಅಮೆರಿಕದ ಅಧ್ಯಕ್ಷನಿಗೆ ಚೆಕ್ಮೇಟ್ ಇಡೋ ಲೆವೆಲ್ಗೆ ಬೆಳೆದಿದ್ದೀವಿ. ಅಮೆರಿಕದ ರಾಜಕೀಯವನ್ನು ಭಾರತ ಕೂಡ ಕಂಟ್ರೋಲ್ ಮಾಡುವಷ್ಟು ದೊಡ್ಡವರಾಗಿದ್ದೀವಿ. ಎಷ್ಟರ ಮಟ್ಟಿಗೆ ಅಂದರೆ ರಾಮ ಮಂದಿರದಿಂದ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಬದಲಾವಣೆಗೆ ಮುಹೂರ್ತ ಫಿಕ್ಸ್ ಆಗುವಷ್ಟು. ನಿಜವಾಗ್ಲೂ ಇದೆಲ್ಲ ಅಂದ್ಕೊಂಡೇ ಇರಲಿಲ್ಲ. ಎಲಾನ್ ಮಸ್ಕ್ ತಂದೆ ಎರಾಲ್ ಮಸ್ಕ್ ಭಾರತಕ್ಕೆ ಬರೋದು, ರಾಮ ಮಂದಿರದ ದರ್ಶನ ಮಾಡೋದು, ನಂತರ ಟ್ರಂಪ್ನ ಗೇಮ್ ಚೇಂಜ್ ಆಗೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಎಲಾನ್ ಮಸ್ಕ್ ಹೇಳಿಕೆಯ ನಂತರ ಡೊನಾಲ್ಡ್ ಟ್ರಂಪ್ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ. ಟ್ರಂಪ್ ಬಳಿ ಬೇರೆ ಯಾವ ಆಪ್ಷನ್ ಕೂಡ ಇಲ್ಲ. ಇದು ಚೆಕ್ಮೇಟ್. ಇವರ ಪೂರ್ತಿ ಪಾರ್ಟಿಯನ್ನೇ ಮುಗಿಸುವ ಸ್ಟೆಪ್ಪನ್ನು ಎಲಾನ್ ಮಸ್ಕ್ ತೆಗೆದುಕೊಂಡಿದ್ದಾರೆ. ಇದರಿಂದ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹುಚ್ಚನಂತೆ ಆಗಿದ್ದಾರೆ. ಯಾವಾಗ ಭಾರತ ಇಡೀ ವಿಶ್ವವನ್ನು ಹ್ಯಾಂಡಲ್ ಮಾಡ್ತಾ ಇದೆ, ಎಲ್ಲೋ ಒಂದು ಕಡೆ ಮೋದಿಜಿಯನ್ನ ವಿಶ್ವನಾಯಕ, ವಿಶ್ವ ಗುರುವಿನ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಈಗ ನೀವೇ ಯೋಚನೆ ಮಾಡಿ, ಎಲಾನ್ ಮಸ್ಕ್ ವಿಶ್ವದ ಅತ್ಯಂತ ಶ್ರೀಮಂತ ಬಿಸ್ನೆಸ್ ಮ್ಯಾನ್. ಅವರ ತಂದೆ ಎರಾಲ್ ಮಸ್ಕ್ ಭಾರತಕ್ಕೆ ಬರ್ತಾರೆ, ರಾಮ ಮಂದಿರದ ದರ್ಶನ ಪಡಿತಾರೆ ಅಂದರೆ ಸನಾತನ ಧರ್ಮದಿಂದ ಪ್ರೇರೇಪಿತರಾಗಿದ್ದಾರೆ ಅಂತ ಗೊತ್ತಾಗತ್ತೆ. ಎಲಾನ್ ಮಸ್ಕ್ ಆದಷ್ಟು ಬೇಗ ಭಾರತಕ್ಕೆ ಬರ್ತಾರೆ ಅಂತಲೂ ಸ್ವತಃ ಅವರೇ ಹೇಳ್ತಾರೆ. ಒಂದು ಪಾಸಿಟಿವ್ ಸಂದೇಶ ಏನಂದರೆ ಭಾರತದಲ್ಲಿ ಟೆಸ್ಲಾವನ್ನು ಆದಷ್ಟು ಬೇಗ ತರೋದು ನಮ್ಮ ಮುಂದಿನ ಹೆಜ್ಜೆ ಅಂತ. ಭಾರತಕ್ಕೆ ಬರೋದಕ್ಕೆ ಟೆಸ್ಲಾ ಭಾಗ್ಯಶಾಲಿ ಆಗಿದೆ ಅಂತಲೂ ಹೇಳ್ತಾರೆ. ಈ ವಿಷಯಗಳನ್ನು ಕೇಳಿದ ಮೇಲೆ ಟ್ರಂಪ್ಗೆ ಎದೆನೋವು ಕಾಣಿಸ್ಕೊಂಡಿರ್ಬೋದು. ಭಾರತದ ಮೇಲೆ ಟ್ಯಾಕ್ಸ್ ಹೇರೋದನ್ನು ಸ್ಟಾಪ್ ಮಾಡಿದ್ದಾರೆ. ಈಗ ಭಾರತ ಸರ್ಕಾರ, ಅಮೆರಿಕ ಎರಡಕ್ಕೂ ಗೊತ್ತಾಗಿದೆ, ಈ ಬಿಳಿಯ ಮೊಲ ಟ್ರಂಪ್ ಟ್ಯಾಕ್ಸ್ ಅಂತಾನೆ ಬೊಬ್ಬೆ ಹಾಕ್ತಾನೆ ಇರ್ತಾನೆ ಅಂತ. ಭಾರತ ಈ ಸಲ ಹಾಗಾದರೆ ಹೇಗೆ ಟ್ರಂಪ್ಗೆ ಪಾಠವನ್ನು ಕಲಿಸ್ತಿದ್ದಾರೆ? ಎಲಾನ್ ಮಸ್ಕ್ ಜೊತೆ ಏನೆಲ್ಲ ಮಾತುಕತೆ ಆಗಿದೆ? ಎಲಾನ್ ಮಸ್ಕ್ ವೇನ್ಸ್ಗೆ ರಾಷ್ಟ್ರಪತಿ ಪಟ್ಟ ಸಿಗಬೇಕು ಅನ್ನೋ ಹೇಳಿಕೆ ಇಡೀ ಅಮೆರಿಕ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಕೂಡ ಸದ್ದು ಮಾಡ್ತಾ ಇದೆ. ಅಮೆರಿಕದಲ್ಲಿ ಅಧಿಕಾರದ ಬದಲಾವಣೆ ಆಗ್ತಾ ಇದೆ, ಗೇಮ್ ಚೇಂಜ್ ಆಗ್ತಾ ಇದೆ. ಜೋ ಬೈಡನ್ ಹೇಗಿದ್ರು ಹಾಗೆ ಟ್ರಂಪ್ ಕೂಡ ಆಗಿದ್ದಾರೆ. ಎಲಾನ್ ಮಸ್ಕ್ ಹೊಸ ಪಾರ್ಟಿ ಶುರು ಮಾಡೋಕೆ ಹೊರಟಿದ್ದಾರೆ. ಹೊಸ ಪಾರ್ಟಿ ಆದಮೇಲೆ ಹೊಸ ಪ್ರೆಸಿಡೆಂಟ್ ಕೂಡ ಆಗಲಿದ್ದಾರೆ. ಇದಕ್ಕೆ ಕಾರಣ ಎಲಾನ್ ಮಸ್ಕ್ ತಂದೆ ಸಂಪೂರ್ಣ ಸನಾತನ ಧರ್ಮದ ಕಡೆ ವಾಲಿರೋದು. ಅವರ ಮಗ ಎಲಾನ್ ಮಸ್ಕ್ ಸಹ ಹಾಗೇ ಆಗ್ತಾ ಇದ್ದಾರೆ. ಇದರಿಂದ US-ನಲ್ಲಿರುವಂಥ ಸನಾತನಿಗಳಿಗೆ ಈ ಮೂಲಕ ಬಹುದೊಡ್ಡ ಶಕ್ತಿ ಬಂದಂಗೆ ಆಗತ್ತೆ. ಟ್ರಂಪ್ನ ಈ ರಾಜನೀತಿ ಏನಿದೆ, ಇದು ಎರಡು ದೇಶಗಳ ನಡುವೆ ಯುದ್ಧ ಮಾಡಿಸೋದು. ಅದು ಇನ್ಮುಂದೆ ನಡೆಯೋದಿಲ್ಲ. ಎಲಾನ್ ಮಸ್ಕ್ ಅವರ ಅಕೌಂಟ್ನಲ್ಲಿ ವೋಟಿಂಗ್ ಪೋಲನ್ನು ಹಾಕ್ಕೊಂಡಿದ್ರು. ಅಮೆರಿಕದಲ್ಲಿ ಹೊಸ ಪಕ್ಷ ಕ್ರಿಯೇಟ್ ಮಾಡಬೇಕಾ ಅಂತ. ಅದರಲ್ಲಿ 81% ಆಗಬೇಕು ಅಂತ ಬಂದಿದೆ. ಟ್ರಂಪ್ನ ಜೊತೆಗಿನ ವಿವಾದದ ನಂತರ ಈ ಎಲ್ಲ ಬೆಳವಣಿಗೆ ಆಗಿದೆ. ಟ್ರಂಪ್ ಪ್ರೆಸಿಡೆಂಟ್ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ 81% ಜನ ಹೇಳ್ತಾ ಇದ್ದಾರೆ. ಇದರಿಂದ ಆಟದಲ್ಲಿ ದೊಡ್ಡ ಟ್ವಿಸ್ಟ್ ಅಂತೂ ಪಕ್ಕ. ಎಲಾನ್ ಮಸ್ಕ್ ಎಂಥ ಆರೋಪಗಳನ್ನು ಮಾಡಿದ್ದಾರೆ ಅಂದರೆ ಟ್ರಂಪ್ ರಾಜೀನಾಮೆ ಕೊಡಲೇಬೇಕು ಅನ್ನೋ ಸ್ಥಿತಿಗೆ ಬಂದಿದೆ. ಎಲಾನ್ ಮಸ್ಕ್ ಟ್ರಂಪ್ ವಿವಾದದಲ್ಲಿ ಎಪ್ಸ್ಟೈನ್ 5ನ ವಿಷಯಗಳನ್ನು ತೆಗೆದುಕೊಳ್ತಾರೆ. ಇದರಿಂದ ಟ್ರಂಪ್ ತಗ್ಲಾಕೊಂಡಿದ್ದಾರೆ. ಲೈಂಗಿಕ ಶೋಷಣೆಯ ಅಪರಾಧಿ ಜೊತೆಗೆ ಟ್ರಂಪ್ ಇರೋ ಫೋಟೋವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ ಆ ಆರೋಪಿಯ ಹೆಗಲ ಮೇಲೆ ಟ್ರಂಪ್ ಕೈ ಹಾಕೊಂಡು ಪೋಸ್ ಕೂಡ ಕೊಟ್ಟಿದ್ರು. ಎಲಾನ್ ಮಸ್ಕ್ಗೆ ಟ್ರಂಪ್ ಅವಮಾನ ಮಾಡಿದ್ದಾರೆ. ಅದಕ್ಕೆ ಟ್ರಂಪ್ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಟ್ರಂಪ್ ಮೇಲೆ ಆರೋಪಗಳನ್ನು ಕೂಡ ಮಾಡಲಾಗ್ತಾ ಇದೆ. ಇದಾದ್ಮೇಲೆ ಟ್ರಂಪ್ ಕೂಡ ಎಲಾನ್ ಮಸ್ಕ್ ವಿರುದ್ಧ ನಿಂತಿದ್ದಾರೆ. ಟ್ರಂಪ್ ಒಂದು ಬಿಲ್ಲನ್ನು ತಂದಿದ್ದಾರೆ. ಇದು ಅನಗತ್ಯ ಖರ್ಚು ಕಡಿಮೆ ಮಾಡೋದಕ್ಕೆ ಸಹಾಯ ಆಗುವಂಥ ಬಿಲ್. ಅದು ಒಂದು ಬಿಗ್ ಬ್ಯೂಟಿಫುಲ್ ಬಿಲ್ ಅಂತ. ಇದರ ದುರ್ಬಳಕೆ ಮಾಡಿಕೊಂಡು ಅನಗತ್ಯ ಖರ್ಚನ್ನು ಇನ್ನೂ ಜಾಸ್ತಿನೇ ಮಾಡ್ತಾ ಇದ್ದಾರೆ. ಇದರಿಂದ ಕೋಪಗೊಂಡಿರುವಂಥ ಎಲಾನ್ ಮಸ್ಕ್ ಹೇಳ್ತಾರೆ, ಈ ಬಿಲ್ ಅನಗತ್ಯವಾಗಿದ್ದು ಹಾಗೆ ಖರ್ಚು ಜಾಸ್ತಿ. ಯಾರೆಲ್ಲ ಈ ಬಿಲ್ ಪರ ವೋಟ್ ಮಾಡಿದಿರೋ ಅವರಿಗೆ ನಾಚಿಕೆ ಆಗಬೇಕು ಅಂತ ಹೇಳ್ತಾರೆ. ಎಲಾನ್ ಮಸ್ಕ್ ಟ್ರಂಪ್ ಆಟವನ್ನು ಮುಗಿಸೋದಕ್ಕೆ ಡಿಸೈಡ್ ಮಾಡಿದ್ದಾರೆ. 80% ಅಮೆರಿಕದ ಜನ ಕೂಡ ಟ್ರಂಪ್ ರಾಜೀನಾಮೆಯನ್ನು ಬಯಸ್ತಾರೆ. $35 ಟ್ರಿಲಿಯನ್ ಜಾಸ್ತಿ ಸಾಲದಲ್ಲಿದೆ ಅಮೆರಿಕ. ಅದರ GDPಯ 127%. ಇದನ್ನು ಸ್ವತಃ ಎಲಾನ್ ಮಸ್ಕ್ ಹೇಳ್ಕೊಂಡಿದ್ದಾರೆ. ಇವರೇನಾದರೂ ಹೇಳ್ದಂಗೆ ಹೊಸ ಪಕ್ಷ ಮಾಡಿದರೆ ಹೇಗೂ ಭಾರತದ ಜೊತೆ ಇವರ ಸಂಬಂಧ ಚೆನ್ನಾಗಿದೆ,
ಇವರ ತಂದೆ ಕೂಡ ಸನಾತನ ಧರ್ಮದ ಮೇಲೆ ಒಲವಿರುವವರು. ಸೊ ಎರಡೂ ದೇಶಗಳ ಸಂಬಂಧ ಚೆನ್ನಾಗಿರುತ್ತೆ. ಭಾರತದಲ್ಲಿ ಅಭಿವೃದ್ಧಿ ಕೂಡ ಆಗತ್ತೆ. ಟ್ರಂಪ್ ಹಳೆ ಅಧ್ಯಕ್ಷರಂತೆ ಭಯೋತ್ಪಾದಕರ ಬೆನ್ನಿಗೆ ನಿಲ್ತಾರೆ ಅನ್ನೋದು ಪ್ರೂವ್ ಆಗೋಯ್ತು. ಕೃತಜ್ಞತೆ ಇಲ್ಲದ ಮನುಷ್ಯ ಅಂತ ಮಸ್ಕ್ ಹೇಳಿದ್ದಾರೆ. ಅವತ್ತು ಅರ್ಜುನನನ್ನು ಮುಂದಿಟ್ಕೊಂಡು ಶ್ರೀಕೃಷ್ಣ ಯುದ್ಧವನ್ನು ಗೆದ್ದ ಹಾಗೆ ಇವತ್ತು ಮಸ್ಕ್ ಇಟ್ಕೊಂಡು ಮೋದಿಜಿ ಟ್ರಂಪ್ಗೆ ಪಾಠ ಕಲಿಸೋಕೆ ಹೊರಟಿದ್ದಾರೆ. ಅಷ್ಟರಲ್ಲೇ G7 ಸಭೆಗೆ ರಾತ್ರೋರಾತ್ರಿ ಮೋದಿ ಅವರಿಗೆ ಕೆನಡಾದಿಂದ ಕರೆ ಕೂಡ ಬರುತ್ತೆ. ಲೆಕ್ಕ ಹಾಕಿ ಮೋದಿಜಿಯ ರಾಜತಾಂತ್ರಿಕತೆ ಎಷ್ಟು ಬಲಿಷ್ಠವಾಗಿದೆ ಅಂತ. ಭಾರತ ಈಗ ಬೆಳೆದಿದೆ, ಎಲ್ಲರೂ ತಲೆಬಾಗಲೇಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.